ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಭೃಗುವಾಸರ ಶುಕ್ರವಾರ ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡುವಂತಹ ಸಂದರ್ಭ. ಪ್ರಾರಂಭದಲ್ಲಿ ದುರ್ಗಾ ದ್ವಾತ್ರಿಂಶತ್ ನಾಮಮಾಲ ಇದರ ಪಾರಾಯಣ 3 ಬಾರಿ. ನಮ್ಮೊಡನೆ ತಾವು ಕೂಡ ದುರ್ಗಾ ದ್ವಾತ್ರಿಂಶತ್, ತ್ರಿಂಶತ್ ಅಂದ್ರೆ 30, ದ್ವಾ ಅಂದ್ರೆ 2, 32 ನಾಮಗಳು, ದುರ್ಗೆಯ 32 ನಾಮಗಳು, 32 ನೇಮ್ಸ್ ಆಫ್ ದುರ್ಗಾ. ನಮ್ಮೊಡನೆ ತಾವು ಕೂಡ ಪಾರಾಯಣವನ್ನು ಮಾಡಬಹುದು. ಓಂ ದುರ್ಗಾ ದುರ್ಗಾ ತ್ರಿಶಮನಿ ದುರ್ಗಾ ಪದ್ವಿನಿವಾರಿಣಿ ದುರ್ಗಮಚ್ಛೇದಿನಿ ದುರ್ಗಸಾಧಿನಿ ದುರ್ಗನಾಶಿನಿ ದುರ್ಗತೋದ್ಧಾರಿಣಿ ದುರ್ಗನಿಹಂತ್ರಿ ದುರ್ಗಮಾಪಹ ದುರ್ಗಮಜ್ಞಾನದ ದುರ್ಗದೈತ್ಯಲೋಕಧವಾನನ ದುರ್ಗಮಾ ದುರ್ಗಮಾಲೋಕ ದುರ್ಗಮಾತ್ಮಸ್ವರೂಪಿಣಿ ದುರ್ಗಮಾರ್ಗಪ್ರದ ದುರ್ಗಮವಿದ್ಯಾ ದುರ್ಗಮಾಶ್ರಿತ ದುರ್ಗಮಜ್ಞಾನ ಸಂಸ್ಥಾನ ದುರ್ಗಮಧ್ಯಾನಭಾಸಿನಿ ದುರ್ಗಮೋಹ ದುರ್ಗಮಗ ದುರ್ಗಮಾರ್ಥಸ್ವರೂಪಿಣಿ ದುರ್ಗಮಾಸುರ ಸಂಹಂತ್ರಿ ದುರ್ಗಮಾಯುಧಧಾರಿಣಿ ದುರ್ಗಮಾಂಗಿ ದುರ್ಗಮತ ದುರ್ಗಮ್ಯ ದುರ್ಗಮೇಶ್ವರಿ ದುರ್ಗಭೀಮಾ ದುರ್ಗಭಾಮಾ ದುರ್ಗಭಾ ದುರ್ಗಧಾರಿಣಿ ಓಂ ದುರ್ಗಾ ದುರ್ಗಾರ್ತಿಶಮನಿ ದುರ್ಗಾ ಪದ್ವಿನಿವಾರಿಣಿ ದುರ್ಗಮಚ್ಛೇದಿನಿ ದುರ್ಗಸಾಧಿನಿ ದುರ್ಗನಾಶಿನಿ ದುರ್ಗತೋದ್ಧಾರಿಣಿ ದುರ್ಗನಿಹಂತ್ರಿ ದುರ್ಗಮಾಪಹ ದುರ್ಗಮಜ್ಞಾನದ ದುರ್ಗದೈತ್ಯಲೋಕಧವಾನನ ದುರ್ಗಮಾ ದುರ್ಗಮಾಲೋಕ ದುರ್ಗಮಾತ್ಮಸ್ವರೂಪಿಣಿ ದುರ್ಗಮಾರ್ಗಪ್ರದ ದುರ್ಗಮವಿದ್ಯಾ ದುರ್ಗಮಾಶ್ರಿತ ದುರ್ಗಮಜ್ಞಾನ ಸಂಸ್ಥಾನ
दुर्गमध्यानभासिनी दुर्गमोह दुर्गमग दुर्गमार्थस्वरूपिणी दुर्गमासुरसंहन्त्री दुर्गमायुधधारिणी दुर्गमाङ्गी दुर्गमता दुर्गम्य दुर्गमेश्वरी दुर्गभीमा दुर्गभामा दुर्गभा दुर्गधारिणी ಮತ್ತೊಂದು ಸಾರಿ ಕೊನೆಯ ಬಾರಿ ಓಂ ದುರ್ಗಾ ದುರ್ಗಾರ್ತಿಶಮನಿ ದುರ್ಗಾ ಪದ್ವಿನಿವಾರಿಣಿ ದುರ್ಗಮಚ್ಛೇದಿನಿ ದುರ್ಗಸಾಧಿನಿ ದುರ್ಗನಾಶಿನಿ ದುರ್ಗತೋದ್ಧಾರಿಣಿ ದುರ್ಗನಿಹಂತ್ರಿ ದುರ್ಗಮಾಪಹ ದುರ್ಗಮಜ್ಞಾನದ ದುರ್ಗದೈತ್ಯಲೋಕದವಾನಲ ದುರ್ಗಮ ದುರ್ಗಮಾಲೋಕ ದುರ್ಗಮಾತ್ಮಸ್ವರೂಪಿಣಿ ದುರ್ಗಮಾರ್ಗಪ್ರದ ದುರ್ಗಮ ವಿದ್ಯಾ ದುರ್ಗಮಾಶ್ರಿತ ದುರ್ಗಮಜ್ಞಾನ ಸಂಸ್ಥಾನ ದುರ್ಗಮಧ್ಯಾನಭಾಸಿನಿ ದುರ್ಗಮೋಹ ದುರ್ಗಮಗ ದುರ್ಗಮಾರ್ಥಸ್ವರೂಪಿಣಿ ದುರ್ಗಮಾಸುರಸಂಹಂತ್ರಿ ದುರ್ಗಮಾಯುಧಧಾರಿಣಿ ದುರ್ಗಮಾಂಗಿ ದುರ್ಗಮತ दुर्गम्य दुर्गमेश्वरी दुर्गभीमा दुर्गभामा दुर्गभा दुर्गदारिणी ओम शांति 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 हरिः ओम श्री गुरुभ्यो नमः हरिः ओम 2 ನಿಮಿಷ ನಾಮಜಪ ನಾವು ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ 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 ವಜ್ರಸ್ತಂಭಜ ನರಸಿಂಹ ವಜ್ರಸ್ತಂಭಜ ನರಸಿಂಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೀ ಜಯ. ಒಂದು ಸುಂದರವಾದ ದೇವಿ ಕೀರ್ತನೆಯನ್ನು ಹಾಡೋಣ. ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಯಾ ದೇವಿ ಸರ್ವಭೂತೇಷು
मातृरूपेण संस्थिता। नमस्तस्यै 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 नमो नमः। या देवी सर्वभूतेषु बुद्धिरूपेण संस्थिता। नमस्तस्यै 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 नमो नमः। या देवी सर्वभूतेषु शक्तिरूपेण संस्थिता। नमस्तस्यै 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 नमो नमः। दुर्गा लक्ष्मी सरस्वती जय जय अम्बे भवानी। माँ जय जगदम्बे भवानी। दुर्गा लक्ष्मी सरस्वती जय जय अम्बे भवानी। माँ जय जगदम्बे भवानी। जय जय अम्बे भवानी माँ। जय जय अम्बे भवानी माँ। जय जगदम्बे भवानी। माँ जय जगदम्बे भवानी। माँ जय जगदम्बे भवानी। दुर्गा माता की जय। गो माता की जय। गंगा माता की जय। गायत्री माता की जय। भारत माता की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभु। ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಓಂ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಅಹಂಕಾರೇ ಕರ್ತರ್ಯಹಮಿತಿ ಮತಿಂ ಮುಂಚ ಸಹಸಾ. ವಿಕಾರಾತ್ಮನ್ಯಾತ್ಮ ಪ್ರತಿಫಲಜುಷಿ ಸ್ವಸ್ಥಿತಿ ಮುಷಿ. ಯದಧ್ಯಾಸಾತ್ ಪ್ರಾಪ್ತ
जनि मृति जरा दुःख बहुल प्रतीचश्चिन्मूर्तेस्तव सुखतनोः संसृतिरियम्। सदैकरूपस्य चिदात्मनो विभोः आनन्दमूर्तेरनवद्य कीर्तेः नैवान्यथा क्वाप्यविकारिणस्ते विनाहमध्यासममुष्य संसृतिः। तस्मादहङ्कारमिमं स्वशत्रुम् भोक्तुर्गले कण्टकवत् प्रतीतम्। विच्छेद्य विज्ञानमहासिना स्फुटम् भुङ्क्ष्वात्मसाम्राज्यसुखं यथेष्टम्। ततोऽहमादेर्विनिवर्त्य वृत्तिम् सन्त्यक्तरागः परमार्थलाभात् तूष्णीं समास्वात्मसुखानुभूत्य पूर्णात्मना ब्रह्मणि निर्विकल्पः समूलकृतोऽपि महानहं पुनः व्युल्लेखितस्याद्यदि चेतसा क्षणम् सञ्जीव्य विक्षेपशतं करोति नभस्वता प्रावृषि वारिदो यथा। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। हरिः ॐ। ಅಧ್ಯಾತ್ಮ ಪಥದಲ್ಲಿ ನಮಗೆ ನಿಮಗೆ ಅಡ್ಡಗೋಡೆಯಾಗಿ ನಿಂತಿರುವಂಥದ್ದೇ ನಮ್ಮದೇ ಆದಂತಹ ಅಹಂಕಾರ, ದುರಹಂಕಾರ. ಈ ಬಲಿಷ್ಠವಾದ ಅಹಂಕಾರವು ಬೇರು ಸಹಿತ ಕಿತ್ತು ಹಾಕಲ್ಪಟ್ಟರೂ ಮನಸ್ಸಿನಿಂದ ಕ್ಷಣಕಾಲ ಪುನಃ ಸ್ಮರಿಸಲ್ಪಟ್ಟರೆ ಮಳೆಗಾಲದಲ್ಲಿ ಗಾಳಿಯಿಂದ ಚದುರಿಸಲ್ಪಟ್ಟ ಮೇಘದಂತೆ ಜೀವಗೊಂಡು ನೂರಾರು ವೃತ್ತಿಗಳನ್ನು ಉಂಟು ಮಾಡುತ್ತದೆ. ನೋಡಿ, ನಮ್ಮ ಮನಸ್ಸನ್ನು ನಾವೇ ನಂಬುವುದು ಕಷ್ಟ. ಕಾರಣ ಅದು ಚಂಚಲ ಸ್ವಭಾವದ್ದು, ಅತ್ಯಂತ ವೈರಾಗ್ಯಶಾಲಿ ಅನ್ನುವ ಪಟ್ಟವನ್ನ ಕಟ್ಟಿಕೊಂಡಿದ್ದರೂ ಕೂಡ
ಯಾವಾಗ ಬೇಕಾದರೂ ಮನಸ್ಸು ಜಾರಿ ಬೀಳಬಹುದು. ವೈರಾಗ್ಯದಿಂದ ಪುನಃ ರಾಗದ ಲಾಲಸೆಗೆ ಒಳಗಾಗಬಹುದು. ಮನಸ್ಸು ನಿಲ್ಲಿಸುವುದು ಬಹಳ ಕಷ್ಟ, ಹೌದಲ್ಲ? ಆ ಮನಸ್ಸು ಅಹಂಕಾರದ ಹತೋಟಿಯಲ್ಲಿದ್ದರೆ ಏನ್ ಹೇಳ್ಬೇಕು? ಮೊದಲೇ ಅಹಂಕಾರ, ಮನಸ್ಸು ಅದರ ಸ್ವಾಧೀನದಲ್ಲಿರುತ್ತೆ ಅಂತಂದ್ರೆ ಬಹುಶಃ ಹೀಗೆ ಹೇಳಬಹುದು ನಾವು. ಒಂದು ಮಂಗ ಇದೆ, ಮಂಗ, ಕೋತಿ. ಆ ಮರ್ಕಟ ಮೊದಲೇ ಮರ್ಕಟ, ಹೌದಲ್ಲ? ಕೋತಿಯ ಸ್ವಭಾವ ಹೇಗೆ ನಾವು ಚೆನ್ನಾಗಿ ನೋಡಿದ್ದೇವೆ. ಆ ಪ್ರಾಣಿಯನ್ನ ಅತ್ಯಂತ ಚಂಚಲ, ಹೌದಲ್ಲ? ಅತ್ಯಂತ ಚಂಚಲ. ಅದಕ್ಕೆ ಚೇಳು ಕಚ್ಚಿಬಿಟ್ಟಿದೆ. ಚೇಳು ಎಷ್ಟು ಉರಿ, ಎಷ್ಟು ತಾಪ, ಎಷ್ಟು ನೋವಿರಬಹುದು, ಒದ್ದಾಡ್ತಾ ಇದೆ. ಅದರ ಜೊತೆಗೆ ಮದಿರಾ ಕೂಡ ಕುಡಿದು ಬಿಟ್ಟಿದೆ, ಅದು ಸುರಪಾನ ಮಾಡಿದೆ ಆ ಮರ್ಕಟ, ಆ ಮಂಗ, ಆ ಕೋತಿ. ಈಗ ನೋಡಿ, ಮಂಗ ಸುರಪಾನ ಮಾಡಿದೆ, ಮದ್ಯಪಾನ ಮಾಡಿದೆ, ಚೇಳು ಕಚ್ಚಿದೆ, ಸ್ವಭಾವತಃ ಚಂಚಲ. ಹೇಗಿರ್ಬೇಕು ಆ ಕೋತಿ ಅವಸ್ಥೆ? ಯಾವ ರೀತಿ ಆ ಮಂಗ ಇರುತ್ತೋ ಆ ರೀತಿ ಆಗುತ್ತೆ ಮನಸ್ಸು ಅಹಂಕಾರದ ಸ್ವಾಧೀನದಲ್ಲಿದ್ದರೆ. ನೋಡಿ, ಆದ್ರಿಂದ ನಾವು ಬಹಳ ಎಚ್ಚರವಾಗಿರಬೇಕು. ಎಚ್ಚರಿಸ್ತಾ ಇದ್ದಾರೆ ಆಚಾರ್ಯ ಶಂಕರ್. ಮುಂದೆ ನೋಡಿ, ನಿಗೃಹ್ಯ ಶತ್ರೋರಹಮೋವಕಾಶ ಕ್ವಚಿನ್ನ ಧೇಯೋ ವಿಷಯಾನುಚಿಂತಯ. ಸ ಏವ ಸಂಜೀವನ ಹೇತುರಸ್ಯ ಪ್ರಕ್ಷೇಣ ಜಂಬೀರ ತರೋರಿವಾಂಬೂ. ನಿಗೃಹ್ಯ ಶತ್ರೋರಹಮೋವಕಾಶ ಕ್ವಚಿನ್ನ ಧೇಯೋ ವಿಷಯಾನುಚಿಂತಯ. ಸ ಏವ ಸಂಜೀವನ ಹೇತುರಸ್ಯ ಪ್ರಕ್ಷೇಣ ಜಂಬೀರ ತರೋರಿವಾಂಬೂ. ಮತ್ತೊಂದು ಸರಳ ಉದಾಹರಣೆಯನ್ನು ಕೊಟ್ಟು ಆಚಾರ್ಯ ಶಂಕರರು ಎಚ್ಚರಿಸ್ತಾ ಇದ್ದಾರೆ. ನಮ್ಮ ಈ ಮನಸ್ಸು ಅಹಂಕಾರದ ಸ್ವಾಧೀನಕ್ಕೆ ಹೇಗೆ ಸೆಳೆಯಲ್ಪಡಬಹುದು ಅನ್ನುವಂತಹ ಎಚ್ಚರಿಕೆಯ ಮಾತನ್ನು ಆಚಾರ್ಯ ಶಂಕರರು ಅತ್ಯಂತ ಕೂಲಂಕುಷವಾಗಿ ಅನ್ವೇಷಿಸಿ ಪರೀಕ್ಷಿಸಿ ತಿಳಿಸ್ತಾ ಇದ್ದಾರೆ. ನೋಡಿ, ಕ್ರಿಯಾ ಚಿಂತಾ और ವಾಸನಾ ಕಾ ತ್ಯಾಗ. ಕ್ರಿಯೆಯನ್ನು ತ್ಯಾಗ ಮಾಡಬೇಕು, ಚಿಂತೆಯನ್ನು ಬಿಡಬೇಕು, ವಾಸನೆಗಳನ್ನು ಸುಡಬೇಕು. ನೋಡಿ, ಹೇಳ್ತಾ ಇದ್ದಾರೆ, इस अहंकार रूप शत्रु का निग्रह कर लेने पर फिर विषय चिंतन के द्वारा इसे फिर उठाने का अवसर कभी न देना चाहिए, क्योंकि नष्ट हुए जंबीर के वृक्ष के लिए जल के समान इसके पुनरुज्जीवन, फिर जी उठने का कारण यह विषय चिंतन ही है. ಬಹಳ ಸುಂದರವಾದ ಉದಾಹರಣೆಯನ್ನು ಕೊಟ್ಟು ಯಾವ ರೀತಿ ಅಹಂಕಾರ ಮತ್ತೆ ಪುಟಿದೇಳಬಹುದು ತಿಳಿಸ್ತಾ ಇದ್ದಾರೆ. ನೋಡಿ, overpowering this enemy, egoism, not a moment's respite should be given to it by thinking on sense objects. That is verily the cause of its coming back to life, like water to a citron tree that has almost dried up. Citron, that which has citrus juice in it, it is Jambhira Phala, citron tree. ನಿಂಬೆ ಹಣ್ಣು, ನಿಂಬೆ ಹಣ್ಣಿನ ಗಿಡ ಒಣಗೋಗಿದೆ ಅಂತ ತಿಳ್ಕೊಂಡಿದೀವಿ ನಾವು. ಓಹೋ, ಇನ್ನು ಚಿಗುರೋದೇ ಇಲ್ಲ, ಒಣಗೋಗಿದೆ. ಒಣ ಹೋಗಿರುವಂತಹ
ನಿಂಬೆ ಹಣ್ಣಿನ ಗಿಡ ಸ್ವಲ್ಪ ನೀರ್ ತಾಕಲಿ ಅದಕ್ಕೆ ಮತ್ತೆ ಚಿಗುರ್ಬಿಡುತ್ತೆ. ಯಾವ ರೀತಿಯಲ್ಲಿ ಒಣಗಿರುವಂತಹ ನಿಂಬೆ ಹಣ್ಣಿನ ಗಿಡ ನೀರು ತಾಕಿದೊಡನೆಯೇ ಮತ್ತೆ ಚಿಗುರುಕೊಳ್ಳುತ್ತೋ ಅದೇ ರೀತಿಯಲ್ಲಿ ಮನಸ್ಸು ಏನೋ ಶಾಂತವಾಗಿದೆ, ಧ್ಯಾನದ ಉತ್ತುಂಗದಲ್ಲಿದೆ ಅಂತ ಇಟ್ಕೊಂಡಿದ್ರು ಕೂಡ ಸ್ವಲ್ಪ ಮನಸ್ಸು ವಿಷಯ ಜೊತೆಗೆ ಸಂಪರ್ಕವಾದೊಡನೆಯೇ ಮುಗಿತು. ಪುನಃ ಧಪ್ಪೆಂದು ಮನಸ್ಸು ಈ ವಿಷಯಾಸಕ್ತಿಗೆ ಬೀಳುತ್ತದೆ. ಮತ್ತೆ ಅಹಂಕಾರ ಪುಟಿದೇಳುತ್ತೆ. ನೋಡಿ, ಅಹಂಕಾರವನ್ನು ನಿಗ್ರಹಿಸಿ ಶತ್ರೋಹ ಶತ್ರುವಾದ ಅಹಮಹ ಅಹಂಕಾರಕ್ಕೆ ವಿಷಯಾನುಚಿಂತೆಯ ವಿಷಯ ಚಿಂತನೆಯಿಂದ ಕ್ವಚಿತ್ ಸ್ವಲ್ಪವಾದರೂ ಅವಕಾಶವು ನದೇಯ ಕೊಡಲ್ಪಡತಕ್ಕದ್ದಲ್ಲ. ಪ್ರಕ್ಷೀಣ ಜಂಬೀರ ತರೋಹ ಒಣಗಿ ಹೋಗುತ್ತಿರುವ ನಿಂಬೆ ಗಿಡಕ್ಕೆ ಅಂಬು ಇವ ನೀರು ಹೇಗೋ ಹಾಗೆ ಸಹ ಏವ ವಿಷಯ ಚಿಂತನವೇ ಅಸ್ಯ ಇದರ ಸಂಜೀವನ ಹೇತು ಚಿಗುರುವಿಕೆಗೆ ಕಾರಣವು. ಅಹಂಕಾರವನ್ನು ನಿಗ್ರಹಿಸಿದ ಮೇಲೂ ಮತ್ತೆ ಈ ಶತ್ರುವಿಗೆ ವಿಷಯ ವಸ್ತುಗಳ ನೆನಪಿನಿಂದ ಸ್ವಲ್ಪ ಅವಕಾಶವನ್ನೂ ಕೊಡಕೂಡದು. ಹಾಗೆ ಕೊಟ್ಟರೆ ಒಣಗಿ ಹೋಗುತ್ತಿರುವ ನಿಂಬೆಯ ಗಿಡಕ್ಕೆ ಎರದ ನೀರಿನಂತೆ ಅದೇ ಈ ಅಹಂಕಾರವನ್ನು ಚಿಗುರಿಸಲು ಕಾರಣವಾಗಿರುತ್ತದೆ. ಮುಂದೆ 321ನೆಯ ಶ್ಲೋಕದಲ್ಲಿ ಸ್ವಸ್ವರೂಪದ ವಿಸ್ಮರಣೆಗಿಂತ ಹೆಚ್ಚಿನ ಪ್ರಮಾದವಿಲ್ಲವೆಂದು ಹೇಳಿದೆ. ಮುಂದೆ ನೋಡುವ. ದೇಹಾತ್ಮನ ಸಂಸ್ಥಿತ ಏವ ಕಾಮಿ ವಿಲಕ್ಷಣ ಕಾಮ ಇತ ಕಥಂ ಸ್ಯಾತ್ ಅತೋರ್ಥ ಸಂಧಾನ ಪರತ್ವಮೇವ ಭೇದ ಪ್ರಸಕ್ತ್ಯಾ ಅವಬಂಧ ಹೇತು ದೇಹಾತ್ಮನ ಸಂಸ್ಥಿತ ಏವ ಕಾಮಿ ವಿಲಕ್ಷಣ ಕಾಮ ಇತ ಕಥಂ ಸ್ಯಾತ್ ಅತೋರ್ಥ ಸಂಧಾನ ಪರತ್ವಮೇವ ಭೇದ ಪ್ರಸಕ್ತ್ಯಾ ಅವಬಂಧ ಹೇತು. जो पुरुष देहात्म बुद्धि से स्थित है वही कामना वाला होता है. जिसका देह से संबंध नहीं है वह विलक्षण आत्मा कैसे सकाम हो सकता है. इसलिए भेदासक्ति का कारण होने से विषय चिंतन में लगा रहना ही संसार बंधन का मुख्य कारण है. ಒಂದು ಸುಂದರವಾದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕೆ ಜನರು ಈ ಮೋಹ ಪಾಶಕ್ಕೆ ಜಗತ್ತಿನ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ ಅಂದ್ರೆ ದೇಹಾತ್ಮ ಬುದ್ಧಿಯಿಂದ. ನೋಡಿ, he alone who has identified himself with the body is greedy after sense pleasures. How can one devoid of body idea be greedy like him? Hence, the tendency to think on sense objects is verily the cause of the bondage of transmigration, giving rise to an idea of distinction or duality. ದೇಹಾತ್ಮನ ಸಂಸ್ಥಿತ ಏವ ದೇಹವೇ ತಾನೆಂದು ತಿಳಿದಿರುವವನೇ ಕಾಮಿ. ಕಾಮಿಯು ವಿಲಕ್ಷಣ ದೇಹಕ್ಕಿಂತ ವಿಲಕ್ಷಣನಾದವನು. ಕಾಮ ಇತ ಕಥಂ ಸ್ಯಾತ್ ಹೇಗೆ ತಾನೇ ಕಾಮಿಯಾದಾನು. ಅತಃ ಆದುದರಿಂದ ಅರ್ಥಸಂಧಾನ ಪರತ್ವಂ ಏವ ವಿಷಯ ಚಿಂತನೆಯಲ್ಲಿ ಆಸಕ್ತನಾಗುವಿಕೆಯೇ ಭೇದ ಪ್ರಸಕ್ತಿಯ ಭೇದಕ್ಕೆ ಅವಕಾಶವನ್ನು ಕೊಡುವುದರ ಮೂಲಕ ಅವಬಂಧ ಹೇತು ಸಂಸಾರ ಬಂಧಕ್ಕೆ ಕಾರಣವಾಗಿರುತ್ತದೆ.
ಯಾಕೆ ನಾವೆಲ್ಲ ಈ ಒಂದು ಸಂಸಾರದ ಬಂಧಕ್ಕೆ ಒಳಗಾಗಿದ್ದೇವೆ ಅಂತಂದ್ರೆ, ನಾನೇ ದೇಹ, ನಾನೇ ದೇಹ, ನಾನೇ ಶರೀರ, ನಾನೇ ಈ ಕಾಯ ಎಂಬ ತಪ್ಪು ತಿಳುವಳಿಕೆಯೇ ನಮ್ಮ ಅಜ್ಞಾನಕ್ಕೆ, ನಮ್ಮ ಬಂಧನಕ್ಕೆ ಕಾರಣ. ನೋಡಿ, ದೇಹವೇ ತಾನೆಂದು ಅರಿತಿರುವವನೇ ಕಾಮಿಯು. ತಾನು ದೇಹಕ್ಕಿಂತ ಬೇರೆಯಾದವನೆಂದು ಅರಿತಿರುವವನು ಹೇಗೆ ಕಾಮಿಯಾದನು? ಆದುದರಿಂದ ವಿಷಯಗಳನ್ನು ಮನಸ್ಸಿನಲ್ಲಿ ಚಿಂತಿಸುವುದೇ ಭೇದಕ್ಕೆ ಅವಕಾಶವನ್ನು ಕೊಡುವುದರ ಮೂಲಕ ಸಂಸಾರ ಬಂಧಕ್ಕೆ ಕಾರಣವಾಗಿರುತ್ತದೆ. ಪರಮಾತ್ಮನನ್ನು ಇವನೇ ನಾನು ಎಂದು ಅರಿತುಕೊಂಡರೆ ಯಾವುದನ್ನು ಬಯಸುತ್ತ ಯಾವ ಪ್ರಯೋಜನಕ್ಕಾಗಿ ಶರೀರದ ಜ್ವರವನ್ನು ಅನುಸರಿಸಿ ದುಃಖ ಪಡುವನು? ಆತ್ಮಾನಂ ಚೇದ್ವಿಜಾನೀಯಾತ್ ಅಯಮಸ್ಮೀತಿ ಪೂರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನು ಸಂಜ್ವರೇತ್. ಬೃಹದಾರಣ್ಯಕ ಉಪನಿಷತ್ತಿನ ಶ್ರುತಿಯ ವಾಕ್ಯ. ಪರಮಾತ್ಮನನ್ನು ಇವನೇ ನಾನು ಎಂದು ಅರಿತುಕೊಂಡರೆ ಯಾವುದನ್ನು ಬಯಸುತ್ತಾ ಯಾವ ಪ್ರಯೋಜನಕ್ಕಾಗಿ ಶರೀರದ ಜ್ವರವನ್ನು ಅನುಸರಿಸಿ ದುಃಖ ಪಡುವನು? ನೋಡಿ, ಶರೀರಕ್ಕಿಂತ ಭಿನ್ನವಾದಂತಹ ಆತ್ಮಸ್ವರೂಪ ನಾನು. ಆದ್ರಿಂದ ಈ ಶರೀರದ ಜ್ವರವನ್ನು ಅನುಸರಿಸಿ ಅವನು ದುಃಖ ಪಡುವುದಿಲ್ಲ. ಕಾರಣ ಅವನಿಗೆ ಚೆನ್ನಾಗಿ ಅರಿವಿದೆ, ಈ ಶರೀರ ನಿರ್ಜೀವ ವಸ್ತು, ಇದು ನಾನಲ್ಲ. ನಾನು ಆತ್ಮ ಚೈತನ್ಯ, ನಾನಿರುವವರೆಗೆ ಮಾತ್ರ ಈ ಶರೀರದ ಅಸ್ತಿತ್ವ. ಹೌದಲ್ಲ? ಇದರ ವಿವರಣೆಯನ್ನು ಇನ್ನೂ ಕೂಡ ವಿಶದವಾಗಿ ತಿಳಿದುಕೊಳ್ಳೋಣ ಮುಂದಿನ ಶುಕ್ರವಾರ. ಬಹಳ ಸುಂದರವಾದ ವಿಚಾರವಿದೆ ಕಗ್ಗದ. ನೋಡಿ, ಪ್ರಾಕ್ತನದ ವಾಸನೆಯೇ ಮನಕ್ಕೆ ಮೊದಲಿನ ಮಂತ್ರಿ, ಯುಕ್ತಿಗಳ ತನಗೊಪ್ಪುವಂತೆ ತಿರುಗಿಸುವುದು ಸೂಕ್ತವೆನಿಪುದು ಸಹಜ ರುಚಿ ತನ್ನ ತರ್ಕವನೇ, ಗುಪ್ತದೊಳು ಕುಟಿಲವಿದು ಮಂಕುತಿಮ್ಮ. ಗುಪ್ತದೊಳು ಕುಟಿಲವಿದು ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ. ಆರ್ ಓಲ್ಡ್ ಮೆಮೊರೀಸ್, ಪ್ರಾಕ್ತನದ ವಾಸನೆ, ಆರ್ ಓಲ್ಡ್ ಮೆಮೊರೀಸ್ ಆರ್ ಆರ್ ಫಸ್ಟ್ advice. They influence our intellect to justify itself. It will always favor your argument and may seem to help you, but in the end it is serving its purpose only, and hence deceitful. ಮಂಕುತಿಮ್ಮ. ತನಗೊಪ್ಪುವಂತೆ, ತನಗೆ ಒಪ್ಪುವಂತೆ, ಸೂಕ್ತವೆನಿಪುದು, ಸೂಕ್ತವು ಎನಿಪುದು, ಕುಟಿಲವದು, ಕುಟಿಲವು ಅದು. ಪ್ರಾಕ್ತನ ಪೂರ್ವ, ಕುಟಿಲ ಮೋಸ ವಂಚನೆ. ನಮ್ಮ ಪೂರ್ವ ಜನ್ಮದ ವಾಸನೆಗಳೇ ನಮ್ಮ ಮನಸ್ಸು ಬುದ್ಧಿಗಳಿಗೆ ತನಗೆ ಅನುಗುಣವಾಗಿ ಸಲಹೆಗಳನ್ನು ನೀಡುವ ಮಂತ್ರಿ ಇದ್ದ ಹಾಗೆ. ಈ ವಾಸನೆಗಳೇ ತನ್ನ ಸಹಜವಾದಂತಹ ಅಭಿರುಚಿಗೆ ಸರಿಯಾದ ತರ್ಕವನ್ನು ಮಂಡಿಸಿ ತನಗೆ ಹೇಗೆ ಬೇಕೋ ಹಾಗೆ ನಮ್ಮನ್ನು ತಿರುಗಿಸಿಕೊಳ್ಳುತ್ತದೆ. ಇದು ನಮ್ಮನ್ನು ಅವುಗಳಿಂದ ಮುಕ್ತರಾಗಿ ಪರತತ್ವದೆಡೆಗೆ ಹೋಗದಂತೆ ತಡೆಯುವ ಕುಟಿಲತೆ ಎಂದು ನಮ್ಮ ಪೂರ್ವ ವಾಸನೆಗಳಿಗೂ ಮತ್ತು ಇಂದಿನ ನಮ್ಮ ಬದುಕಿಗೂ ಇರುವ ಸಂಬಂಧವನ್ನು ವಿಶ್ಲೇಷಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದ. ಮತ್ತೊಮ್ಮೆ ಹೇಳುವ, ಪ್ರಾಕ್ತನದ ವಾಸನೆಯೇ ಮನಕ್ಕೆ ಮೊದಲಿನ ಮಂತ್ರಿ, ಯುಕ್ತಿಗಳ ತನಗೊಪ್ಪುವಂತೆ ತಿರುಗಿಸುವುದು ಸೂಕ್ತವೆನಿಪುದು ಸಹಜ ರುಚಿ ತನ್ನ ತರ್ಕವನೆ, ಗುಪ್ತದೊಳು ಕುಟಿಲವಿದು ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ. ಒಂದು ಜೀವಿ ಒಂದು ದೇಹವನ್ನು ತೊರೆದು ಮತ್ತೊಂದು ದೇಹವನ್ನು ಧಾರಣೆ ಮಾಡುವಾಗ ತನ್ನ ಪೂರ್ವ ದೇಹದಲ್ಲಿ ಆರ್ಜಿಸಿದ ಮತ್ತು ಕಡೆಯದಾಗಿ ಉಳಿಸಿಕೊಂಡ ಗುಣ ಅಥವಾ ವಾಸನೆಯನ್ನು ನಂತರ ಧಾರಣೆ ಮಾಡಿದ ದೇಹದೊಳಕ್ಕೆ ತನ್ನ ಸುತ್ತ ಒಂದು ಸೂಕ್ಷ್ಮ ಶರೀರದೊಂದಿಗೆ ತೆಗೆದುಕೊಂಡು ಹೋಗುತ್ತದೆ ಎನ್ನುವುದು ನಮ್ಮ ಸನಾತನದ ನಂಬಿಕೆ. ಆದರೆ ನಮ್ಮ ಅನುಭವದಲ್ಲಿ ನಾವು ಎಷ್ಟೋ ಭಿನ್ನ ಭಿನ್ನವಾದ ಗುಣಗಳನ್ನು ಹೊಂದಿರುವ ವ್ಯಕ್ತಿಗಳನ್ನು ನೋಡುತ್ತೇವಲ್ಲವೇ? ಈ ಭಿನ್ನತೆಗೆ ಕಾರಣವೇನು ಎಂದು ಯೋಚಿಸಿದರೆ ಮತ್ತು ಅದರ ಆಳಕ್ಕೆ ಹೋದರೆ ನಮಗೆ ಮಾನ್ಯ ಗುಂಡಪ್ಪನವರು ಹೇಳುವ ಪ್ರಾಕ್ತನ ಎಂದರೆ ಪೂರ್ವ ವಾಸನೆಗಳ ಪರಿಚಯವಾಗುತ್ತದೆ.
ಹಾಗೆ ನಾವು ಹೊತ್ತು ತಂದ ನಮ್ಮದೇ ಆದ ಪೂರ್ವ ಗುಣಗಳು ಮತ್ತು ವಾಸನೆಗಳೇ ನಮ್ಮ ಮೂಲ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ನಮ್ಮ ಮನಸ್ಸು ಬುದ್ಧಿಗಳನ್ನು ಯಾವುದೋ ಒಂದು ದಿಕ್ಕಿನಲ್ಲಿ ಕೊಂಡು ಹೋಗುವುದೇ ಈ ಪೂರ್ವ ವಾಸನೆಗಳು. ಹಾಗಾಗಿಯೇ ಮಾನ್ಯ ಗುಂಡಪ್ಪನವರು ಈ ಗುಣಗಳನ್ನು ಮೊದಲಿನ ಮಂತ್ರಿ ಎಂದಿದ್ದಾರೆ. ಹಾಗಾದರೆ ಇವು ನಮ್ಮ ಶಾಶ್ವತ ಗುಣಗಳೇ ಎಂದು ಆಲೋಚಿಸಿದರೆ ಖಂಡಿತ ಇಲ್ಲ, ಖಂಡಿತ ಅಲ್ಲ ಎಂಬ ಉತ್ತರವೂ ಸಿಗುತ್ತದೆ. ಏಕೆಂದರೆ ತನ್ನ ಪೂರ್ವ ಗುಣಗಳನ್ನು ಹೊತ್ತು ತಂದ ಜೀವಿ ಇಲ್ಲಿ ಹೊಸ ದೇಹವನ್ನು ಧಾರಣೆ ಮಾಡಿದ ಮೇಲೆ ಈಗಿನ ತಂದೆ ತಾಯಿಗಳು, ಬಂಧು ಮಿತ್ರರು, ಸಮಾಜ, ವಾತಾವರಣ ಮತ್ತು ಪರಿಸರಕ್ಕೆ ಅನುಗುಣವಾಗಿ ತನ್ನನ್ನು ತಾನು ಅಳವಡಿಸಿಕೊಳ್ಳಲು ಮಾಡುವ ಪ್ರಯತ್ನದಲ್ಲಿ ಹೊಸ ಹೊಸ ವಿಚಾರಗಳನ್ನು ಅರಿಯುತ್ತದೆ. ಈ ಹೊಸ ವಿಚಾರಗಳು ಹೊತ್ತು ತಂದ ಗುಣಗಳ ಮೇಲೆ ತನ್ನ ಪ್ರಭಾವ ಬೀರಿ ಅವುಗಳನ್ನು ಬದಲಾಯಿಸಿಕೊಂಡು ಹಳೆಯ ಗುಣಗಳನ್ನು ಬೆಳೆಸಿಕೊಳ್ಳುವುದೋ, ಬದಲಾಯಿಸಿಕೊಳ್ಳುವುದೋ, ಅಳಿಸಿಕೊಳ್ಳುವುದೋ ಮಾಡುತ್ತಾ ತನ್ನ ಸ್ವಭಾವವನ್ನು ರೂಪಿಸಿಕೊಳ್ಳುತ್ತದೆ. ಕಡೆಗೆ ಈ ದೇಹವನ್ನು ಬಿಡುವಾಗ ಯಾವ ಯಾವ ಗುಣಗಳನ್ನು ಉಳಿಸಿ ಬೆಳೆಸಿ ರೂಪಿಸಿಕೊಂಡಿರುತ್ತದೆಯೋ ಅವುಗಳನ್ನೆಲ್ಲ ಹೊತ್ತು ಮತ್ತೊಂದು ದೇಹವನ್ನು ಧಾರಣೆ ಮಾಡುತ್ತದೆ. ಇದು ನಿರಂತರ ಪ್ರಕ್ರಿಯೆ. ಆದರೆ ಈ ವಾಸನೆಗಳಿಂದ ಮುಕ್ತಿಯೇ ಇಲ್ಲವೇ ಎಂದರೆ ಇದೆ. ನಮ್ಮಲ್ಲಿರುವ ವಾಸನೆಗಳನ್ನು ಸಂಪೂರ್ಣವಾಗಿ ತೊಳೆದು ಕಳೆದುಕೊಂಡರೆ ಇದೆ. ಆದಷ್ಟು ಸುಲಭವೇ ಅಲ್ಲ. ಮಾನ್ಯ ಗುಂಡಪ್ಪನವರು ಹೇಳುವಂತೆ ಇದೊಂದು ಕುಟಿಲತೆ. ಏಕೆಂದರೆ ಎಲ್ಲ ಮನುಜರು ತಮ್ಮ ವಾಸನೆಗಳನ್ನು ಕಳೆದುಕೊಂಡು ಮುಕ್ತರಾಗಿ ಬಿಟ್ಟರೆ ಈ ಜಗದ್ವ್ಯಾಪಾರ ನಡೆಯುವುದು ಹೇಗೆ? ಹಾಗಾಗಿ ಜಗನ್ನಿಯಾಮಕನು ತನ್ನ ಜಗನ್ನಾಟಕವನ್ನು ಮುಂದುವರಿಸಿಕೊಂಡು ಹೋಗಲು ನಮಗೆ ನಮ್ಮ ವಾಸನೆಗಳನ್ನು ಸಂಪೂರ್ಣವಾಗಿ ತೊಳೆದುಕೊಳ್ಳಲು ಬಿಡುವುದೇ ಇಲ್ಲ. ನಾವು ಈ ವಾಸನೆಗಳ ವಿಷವೃತ್ತದಲ್ಲಿ ಬಂಧಿಗಳಾಗಿ ಬಿಟ್ಟಿದ್ದೇವೆ. ಅವುಗಳ ತರ್ಕವೇ ನಮ್ಮನ್ನು ಈ ನಾಟಕದ ಪಾತ್ರ ಧರಿಸುವಂತೆ ಮಾಡುತ್ತದೆ. ಇದರಿಂದ ಬಿಡಿಸಿಕೊಳ್ಳಬೇಕಾದರೆ ಬಹು ಕಷ್ಟದ ಸಾಧನೆ ಅಗತ್ಯ. ನಾವು ನಮ್ಮ ವಾಸನೆ ಗುಣಗಳನ್ನು ಅರಿತರೆ ಅದರಿಂದ ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬಹುದು. ಈ ವಾಸನೆಗಳ ಕುಟಿಲತೆಯ ವೃತ್ತದಿಂದ ಹೊರಬರಬಹುದು. ಇದಕ್ಕೆ ಗುರುಗಳ ಕೃಪೆ, ತಂದೆ ತಾಯಿಗಳ ಆಶೀರ್ವಾದ, ಭಗವಂತನ ಕೃಪೆ ಅತ್ಯಗತ್ಯ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಉಳಿದ ವಿಚಾರಗಳನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ.